ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಖಿಲೇಶ್. ಸ್ನೇಹಿತರೆ, ತುಂಬಾ ಸ್ಟೂಡೆಂಟ್ಸ್ ಪರ್ಟಿಕ್ಯುಲರ್ ಆಗಿ ಫಿಸಿಕ್ಸ್ ನ್ಯೂಮರಿಕಲ್ಸ್ನ ಸಾಲ್ವ್ ಮಾಡೋಕೆ ತುಂಬಾ ಕಷ್ಟಪಡ್ತಿರ್ತಾರೆ. ಒಂದು ಫೇಮಸ್ ಕೋಟ್ ಇದೆ, ಇಫ್ ಯು ಫೈಂಡ್ ಫಿಸಿಕ್ಸ್ ಬೋರಿಂಗ್ ಯು ಆರ್ ಲರ್ನಿಂಗ್ ಇಟ್ ಫ್ರಮ್ ರಾಂಗ್ ಟೀಚರ್. ಹಾಗಂತ ನೀವು ಪ್ರಯತ್ನ ಪಡದೆ ಎಲ್ಲವನ್ನ ಟೀಚರ್ಸ್ ಮೇಲೆ ಹೇಳ್ಬೇಡಿ. ಆಗಿದ್ರೆ ಫಿಸಿಕ್ಸ್ ಪ್ರಾಬ್ಲಮ್ಸ್ನ ಈಸಿಯಾಗಿ ಧೈರ್ಯದಿಂದ ಸಾಲ್ವ್ ಮಾಡೋದು ಹೇಗೆ ಅನ್ನೋದೇ ಈ ವಿಡಿಯೋ. ಸ್ನೇಹಿತರೆ, ನಿಮಗೆ ಫಿಸಿಕ್ಸ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕೆ ಕಷ್ಟ ಯಾಕೆ ಆಗ್ತಿರುತ್ತಂದ್ರೆ ನಿಮ್ಗೇನಾದ್ರೂ ಬೇಸಿಕ್ ಮ್ಯಾಥಮೆಟಿಕ್ಸ್ ಸರಿಯಾಗಿ ಬರ್ತಿಲ್ಲ ಅಂದ್ರೆ ನೋ ಡೌಟ್ 100% ನಿಮ್ಗೆ ಫಿಸಿಕ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಆಗಲ್ಲ. ಹಾಗಿದ್ರೆ ಫಿಸಿಕ್ಸ್ಗೂ ಮ್ಯಾಥಮೆಟಿಕ್ಸ್ಗೂ ಏನ್ ಸಂಬಂಧ ಅನ್ಬಹುದೇನೋ? ಖಂಡಿತ ಇದೆ. ನಿಮ್ಗೇನಾದ್ರೂ ಬೇಸಿಕ್ ಮ್ಯಾಥಮೆಟಿಕ್ಸ್ ಅಂದ್ರೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, LCM, ಸ್ಕ್ವೇರ್ ರೂಟ್ಸ್, ಕ್ಯೂಬ್ ರೂಟ್ಸ್, ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆಫ್ ಫ್ರಾಕ್ಷನ್ಸ್ ಇವನ್ನ ಮೊದಲು ಪಕ್ಕ ಕಲ್ತ್ಕೊಳ್ಳಿ. ಇವು ನಿಮ್ಗೆ ಬರ್ತಿದೆ ಅಂದ್ರೆ ಒಂದ್ ಕೆಲಸ ಆದಂಗೆ. ಇನ್ನು ಈಸಿಯಾಗಿ ಫಿಸಿಕ್ಸ್ ಪ್ರಾಬ್ಲಮ್ಸ್ನ ಹೇಗೆ ಮಾಡಬಹುದು ಅಂತ ನೋಡಿದ್ರೆ, ಎಷ್ಟೋ ಸ್ಟೂಡೆಂಟ್ಸ್ ಒಂದ್ 3-4 ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀರಾ, ಕರೆಕ್ಟ್ ಆಗಿ ಮಾಡ್ತೀರಾ, ಖುಷಿ ಆಗುತ್ತೆ. ಆದ್ರೆ ಎಕ್ಸಾಮ್ಗೆ ಹೋಗಿ ಅಲ್ಲಿ ಪ್ರಾಬ್ಲಮ್ಸ್ ನೋಡಿದ್ರೆ ಯಾವ್ದನ್ನು ನಾವು ಸರಿಯಾಗಿ ಮಾಡಲ್ಲ. ಹಾಗಿದ್ರೆ ನಾವು ಮಾಡೋ ತಪ್ಪೇನೋ? ಥಿಯರಿ ಹೇಗೋ ಓದ್ತೀವಿ, ನ್ಯೂಮರಿಕಲ್ ಪಾರ್ಟ್ನ ಹೇಗ್ ನಾವು ಸ್ಟ್ರಾಂಗ್ ಮಾಡ್ಕೊಳ್ಬಹುದು ಅನ್ನೋದೇ ಈ ವಿಡಿಯೋ. ಇಲ್ಲಿ ಹೇಳ್ತಿರೋದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಕೂಡ ಹೌದು. ಮೊದಲ ಸ್ಟೆಪ್ ಫಾರ್ಮುಲಾ ಓದೋದು. ಕಾನ್ಸೆಪ್ಟ್ ಅಲ್ಲ, ಮೊದಲು ಫಾರ್ಮುಲಾ ಓದಿ ಆ ಫಾರ್ಮುಲಾನಲ್ಲಿರೋ ಪ್ರತಿ ಟರ್ಮ್ನ ಮೀನಿಂಗ್ ಏನು ಅನ್ನೋದನ್ನ ತಿಳ್ಕೊಳ್ಳಿ. ಎಕ್ಸಾಂಪಲ್ಗೆ ಓಮ್ಸ್ ಲಾ, V=RI. ವಿ ಅಂದ್ರೆ ಏನು, ಆರ್ ಅಂದ್ರೆ ಏನು, ಐ ಅಂದ್ರೆ ಏನು? ವಿ ಅಂದ್ರೆ ವೋಲ್ಟೇಜ್, ಐ ಅಂದ್ರೆ ಕರೆಂಟ್, ಆರ್ ಅಂದ್ರೆ ರೆಸಿಸ್ಟೆನ್ಸ್. ಈ ರೀತಿ ಪ್ರತಿ ಟರ್ಮ್ನ ಮೀನಿಂಗ್ ತಿಳ್ಕೊಳ್ಳಿ. ಸಪೋಸ್ F=MA ಆಗಿರ್ಬೋದು. ಈ ರೀತಿ ಅಂದ್ರೆ 9th, 10th, ಫಸ್ಟ್ PUC, ಸೆಕೆಂಡ್ PUCನ ಯಾವುದೇ ಫಾರ್ಮುಲಾ ಆಗಿರಬಹುದು. ಮೊದಲ ಸ್ಟೆಪ್ ಫಾರ್ಮುಲಾ ಬರ್ದು ಆ ಫಾರ್ಮುಲಾದ ಪ್ರತಿ ಟರ್ಮ್ ಮೀನಿಂಗ್ ನ ತಿಳ್ಕೊಳ್ಳಿ. ಸ್ಟೂಡೆಂಟ್ಸ್ ಏನ್ ಮಾಡ್ತಾರಂದ್ರೆ ಫಾರ್ಮುಲಾ ಕಲ್ತ ತಕ್ಷಣ ನ್ಯೂಮರಿಕಲ್ ಪ್ರಾಬ್ಲಮ್ಸ್ಗೆ ಜಂಪ್ ಆಗ್ಬಿಡ್ತೀರಾ. ನಾನು ಹೀಗೆ ಮಾಡ್ತಿದ್ದೆ. ಇಲ್ಲೇ ನಾವು ಎಡವೋದು. ಫಾರ್ಮುಲಾ ಆದ ತಕ್ಷಣ ನೆಕ್ಸ್ಟ್ ಸ್ಟೆಪ್ 2 ಕಾನ್ಸೆಪ್ಟ್. ನಾರ್ಮಲ್ ಆಗಿ ಎಲ್ಲಾ ಟೀಚರ್ಸ್ ಹೇಳ್ತಾರೆ ಮೊದಲು ಕಾನ್ಸೆಪ್ಟ್ ಕಲಿ, ಆ ನಂತರ ಫಾರ್ಮುಲಾ ಕಲಿ ಅಂತಾರೆ. ಇಲ್ಲ, ಇದು ಬೋರಿಂಗ್ ಆಗ್ಬಿಡುತ್ತೆ. ನೀವು ಮೊದಲು ಫಾರ್ಮುಲಾ ಓದಿ, ಮೇಲೆ ಮೇಲೆ ಸ್ವಲ್ಪ ಗೊತ್ತಾಗುತ್ತೆ. ನೀವು ಮೂವಿ ನೋಡೋಕ್ ಹೋದ್ರಿ ಅನ್ಕೊಳ್ಳಿ, ಆ ಮೂವಿ ನೋಡೋಕು ಮುಂಚೆ ಆ ಮೂವಿಯ ಹೀರೋ ಯಾರೋ, ಹೀರೋಯಿನ್ ಯಾರೋ, ವಿಲನ್ ಯಾರೋ ಅಂತ ತಿಳ್ಕೊಂಡ್ರೆ ಆ ಮೂವಿಯ ಪ್ಲಾಟ್ ಏನು ಅನ್ನೋದು ಸ್ವಲ್ಪ ತಿಳಿಯುತ್ತೆ. ಆಗ ಮೂವಿ ನೋಡಿದ್ರೆ ಸ್ವಲ್ಪ ಎಂಜಾಯ್ ಮಾಡ್ತೀರಾ. ಇಲ್ಲೂ ಅಷ್ಟೇ, ಈ ಫಾರ್ಮುಲಾನಲ್ಲಿರೋ ಈ ಟರ್ಮ್ಸ್ನೇ ಹೀರೋ, ಹೀರೋಯಿನ್, ವಿಲನ್. ಫಾರ್ಮುಲಾ ನಂತರ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ಓದೋದಂದ್ರೆ ಇಟ್ಸ್ ಜಸ್ಟ್ ಅ ಜನರಲ್ ನಾರ್ಮಲ್ ರೀಡಿಂಗ್. ಇನ್ನು ಸ್ಟೆಪ್ 3 ಮೋಸ್ಟ್ ಈಸಿ ವರ್ಕ್ಡ್ ಎಕ್ಸಾಂಪಲ್ಸ್ 2-3 ಮಾಡಿ. ನಿಮ್ಗೆ ಬುಕ್ ಕೊಟ್ಟಿರ್ತಾರೆ, ವರ್ಕ್ಡ್ ಔಟ್ ಅಥವಾ ಸಾಲ್ವ್ಡ್ ಎಕ್ಸಾಂಪಲ್ಸ್ ನಿಮ್ ಬುಕ್ ನಲ್ಲೇ ಕೊಟ್ಟಿರ್ತಾರೆ. ಆ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿ. ಆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಅವರು ಮಾಡಿರೋ ಸೊಲ್ಯೂಷನ್ ನ ನೋಡ್ಬೇಡಿ, ನೀವೇ ಸಾಲ್ವ್ ಮಾಡಿ. ಜಸ್ಟ್ ಫೈನಲ್ ಆನ್ಸರ್ ನ ಚೆಕ್ ಮಾಡಿ. ಫಾರ್ಮುಲಾ ಓದಿದ್ರಿ, ಕಾನ್ಸೆಪ್ಟ್ ಓದಿದ್ರೆ ಒಂದೆರಡು ತುಂಬಾ ಅಂದ್ರೆ ತುಂಬಾ ಈಸಿ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿ. ನಿಮ್ಗೇನಾದ್ರೂ ಸ್ಟೆಪ್ 3 ತುಂಬಾ ಕಷ್ಟ ಅನ್ಸಿದ್ರೆ ಸ್ಟೆಪ್ 2ಗೆ ವಾಪಸ್ ಬನ್ನಿ, ಕಾನ್ಸೆಪ್ಟ್ಗೆ. ಮತ್ತೆ ಕಾನ್ಸೆಪ್ಟ್ ನ ಚೆನ್ನಾಗಿ ಓದಿ. ಒಂದ್ ವೇಳೆ ನಿಮ್ಗೇನಾದ್ರೂ ಬುಕ್ ನಲ್ಲಿ ಓದ್ತಿರೋದೇನಾದ್ರೂ ಅರ್ಥ ಆಗ್ತಿಲ್ಲ ಅಂದ್ರೆ ನಾಚಿಕೆ ಪಡ್ದೆ ನಿಮ್ ಟೀಚರ್ಸ್ನಾಗ್ಲಿ, ಇಲ್ಲ ನಿಮ್ ಫ್ರೆಂಡ್ಸ್, ಇಲ್ಲ ಅಂದ್ರೆ ನೀವೇ ಟ್ಯೂಷನ್ಗೆ ಏನಾದ್ರೂ ಹೋಗ್ತಿದ್ರೆ ಅಲ್ಲಿ, ಇಲ್ಲ ಅಂದ್ರೆ ಇವತ್ತಿನ ದಿನಗಳಲ್ಲಿ ಈ ಜನರೇಷನ್ಗೆ ಯೂಟ್ಯೂಬ್ ಅನ್ನೋದು ಒಂದು ಓಪನ್ ಸೋರ್ಸ್. ಅಲ್ಲಿ ಸರ್ಚ್ ಮಾಡಿ ಕಾನ್ಸೆಪ್ಟ್ ನ ತಿಳ್ಕೊಳ್ಳಿ. ಇದರಿಂದ ನಿಮ್ಗೆ ಹೆಚ್ಚು ತಿಳ್ಕೊಂಡಂಗಾಗುತ್ತೆ. ಕಾನ್ಸೆಪ್ಟ್ ಆದ್ಮೇಲೆ 2-3 ನಿಮಿಷ ಶಾರ್ಟ್ ಬ್ರೇಕ್ ತಗೊಳ್ಳಿ. ಆದ್ರೆ ಈ ಟೈಮ್ ನಲ್ಲಿ ಬೇರೆಯವರ ಜೊತೆ ಮಾತಾಡಿ. ಇಟ್ಸ್ ಜಸ್ಟ್ ಅ ಜನರಲ್ ಟಾಕ್ ಅಷ್ಟೇ. ಈಗ ನಿಮ್ಗೆ ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥವಾಗಿರುತ್ತೆ. ಈಗ ಸ್ಟೆಪ್ 4ಗೆ ಬನ್ನಿ. ಈ ಸ್ಟೆಪ್ ತುಂಬಾನೇ ಕ್ರೂಷಿಯಲ್. ಯಾಕಂದ್ರೆ ಇಲ್ಲಿ ನೀವು ಎಕ್ಸಾಂಪಲ್ ನಲ್ಲಿ ಕೊಟ್ಟಿರೋ ಮೋಸ್ಟ್ ಡಿಫಿಕಲ್ಟ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿ. ಟ್ರೆಡಿಷನಲ್ ಆಗಿ ಏನ್ ಮಾಡ್ತಾರಂದ್ರೆ ಈಸಿ ಪ್ರಾಬ್ಲಮ್ಸ್, ಮೀಡಿಯಂ ಪ್ರಾಬ್ಲಮ್ಸ್, ಆಮೇಲೆ ಡಿಫಿಕಲ್ಟ್ ಪ್ರಾಬ್ಲಮ್ಸ್, ಆ ನಂತರ ಇನ್ನೂ ಡಿಫಿಕಲ್ಟ್ ಪ್ರಾಬ್ಲಮ್ಸ್ ಮಾಡೋದು ಕಾಮನ್. ಆದ್ರೆ ಇದಕ್ಕಿಂತ ಕಾನ್ಸೆಪ್ಟ್ ಆದ ನಂತರ ಈಸಿ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿ. ನಂತರ ಕಾನ್ಸೆಪ್ಟ್ ನ ಮತ್ತೆರಡು ಸತಿ ಓದಿ. ಕಾನ್ಸೆಪ್ಟ್ ಇನ್ನೂ ಪಕ್ಕ ಆಗುತ್ತೆ. ಆ ನಂತರ ಡಿಫಿಕಲ್ಟ್ ಪ್ರಾಬ್ಲಮ್ಸ್ ಅಂದ್ರೆ ಸಪೋಸ್ ನಿಮ್ಗೆ 15 ಪ್ರಾಬ್ಲಮ್ಸ್ ಇದೆ ಅನ್ಕೊಳ್ಳಿ. ಲಾಸ್ಟ್ 2-3 ಪ್ರಾಬ್ಲಮ್ಸ್ ಅಂದ್ರೆ ಕ್ವಶನ್ ನಂಬರ್ 13, 14, 15 ನ ಮಾಡಿ. ಯಾಕಂದ್ರೆ ಆ ಪ್ರಾಬ್ಲಮ್ಸ್ ನ ನೀವು ಅಟ್ಯಾಕ್ ಮಾಡಬೇಕು. ಎಷ್ಟೋ ಸತಿ ಕೆಲವೊಂದು ಪ್ರಾಬ್ಲಮ್ಸ್ ಡಿಫಿಕಲ್ಟ್ ಆಗಿರುತ್ತೆ. ಆ ಡಿಫಿಕಲ್ಟ್ ಪ್ರಾಬ್ಲಮ್ಸ್ ನ ಡಿಫೆಂಡ್ ಮಾಡೋಕ್ಕಿಂತ ಅಟ್ಯಾಕ್ ಮಾಡಿ ಕಾನ್ಫಿಡೆನ್ಸ್ ನಿಂದ. ಒಂದ್ ವೇಳೆ ಬರ್ಲಿಲ್ವಾ, ನೋ ಪ್ರಾಬ್ಲಮ್, ಮತ್ತೆ ಕಾನ್ಸೆಪ್ಟ್ ಗೆ ವಾಪಸ್ ಹೋಗಿ ಮತ್ತೆ ಕಾನ್ಸೆಪ್ಟ್ ನ ಓದಿ 3ನೇ ಸತಿ. ಕಾನ್ಸೆಪ್ಟ್ ಅನ್ನೋದು
ತುಂಬಾ ಇಂಪಾರ್ಟೆಂಟ್. ತುಂಬಾ ಸತಿ ನಿಮ್ ಟೀಚರ್ಸ್ ಹೇಳ್ತಿರ್ತಾರೆ, ಸಿ ಇಫ್ ಯುವರ್ ಕಾನ್ಸೆಪ್ಟ್ಸ್ ಆರ್ ನಾಟ್ ಕ್ಲಿಯರ್ ಯುವರ್ ನ್ಯೂಮೆರಿಕಲ್ಸ್ ವಿಲ್ ನಾಟ್ ಈಸಿ, ಯು ಆರ್ ನಾಟ್ ಏಬಲ್ ಟು ಸಾಲ್ವ್ ನ್ಯೂಮೆರಿಕಲ್ಸ್. ಈ ಕಾನ್ಸೆಪ್ಟ್ ಅನ್ನೋದು ತುಂಬಾ ಅಂದ್ರೆ ತುಂಬಾ ಮುಖ್ಯ. ನೀವು ಈ ಡಿಫಿಕಲ್ಟ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಕೆ ಟ್ರೈ ಮಾಡಿದಾಗ ಆನ್ಸರ್ಸ್ ಕರೆಕ್ಟ್ ಆಗಿ ಬಂದ್ರೆ ಓಕೆ, ಬೈ ಚಾನ್ಸ್ ನಿಮ್ಗೆ ಸ್ವಲ್ಪ ಡೌಟ್ ಬಂದ್ರು ಗೋ ಬ್ಯಾಕ್ ಟು ದಿ ಕಾನ್ಸೆಪ್ಟ್. ಈ ಸ್ಟೆಪ್ ನಲ್ಲಿ ಕಾನ್ಸೆಪ್ಟ್ ನ ನೀವು ಕಂಪ್ಲೀಟ್ ಆಗಿ ಕಲಿಲೇಬೇಕು. ಎಕ್ಸಾಂಪಲ್ಗೆ 9th ನಲ್ಲಿ ಬರೋ ಒನ್ ಆಫ್ ದಿ ಈಕ್ವೇಶನ್ ಆಫ್ ಮೋಷನ್ ಬಂದು a = v - u/t. a ಅಂದ್ರೆ ಆಕ್ಸಿಲರೇಷನ್, u ಅಂದ್ರೆ ಇನಿಷಿಯಲ್ ವೆಲಾಸಿಟಿ, v ಅಂದ್ರೆ ಫೈನಲ್ ವೆಲಾಸಿಟಿ, t ಅಂದ್ರೆ ಟೈಮ್. ಇಲ್ಲಿ t ಅಂದ್ರೆ ಜಸ್ಟ್ ಟೈಮ್ ಅಲ್ಲ, t is the time period of acceleration. ಎಲ್ಲಿವರೆಗೂ ಆಕ್ಸಿಲರೇಷನ್ ಆಗ್ತಿರುತ್ತೋ ಅಲ್ಲಿವರೆಗಿನ ಟೈಮ್. ಎಲ್ಲಿವರೆಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಲ್ವೋ ಅಲ್ಲಿವರೆಗೆ ಈ ಪ್ರಾಬ್ಲಮ್ಸ್ ನಿಮ್ಗೆ ರಾಕೆಟ್ ಸೈನ್ಸ್ ತರನೇ ಗೊತ್ತಾಗ್ತಿರುತ್ತೆ. ಮೊದಲೇ ಹೇಳ್ದಾಗೆ ಕಲಿಯೋದಕ್ಕೆ ನಾಚಿಕೆ ಪಡಬೇಡ. ಈ ರೀತಿ ಸಿಲ್ಲಿ ಕ್ವಶನ್ ಕೇಳಿದ್ರೆ ಕ್ಲಾಸಲ್ಲಿ ಎಲ್ಲರೂ ನಗ್ತಾರೆ, ಟೀಚರ್ ಬೈತಾರೇನೋ, ಈ ರೀತಿಯ ಡೌಟ್ ಇಟ್ಕೊಳ್ಬೇಡಿ. ಒಂದು ಮಾತು ನೆನ್ಪಿಟ್ಕೊಳ್ಳಿ, ನೀನು ಕ್ಲಾಸ್ನಲ್ಲಿರೋದು ಕಲಿಯೋದಕ್ಕೆ. ನೀನ್ ಅಪ್ಪ ಅಮ್ಮ ಫೀಸ್ ಕಟ್ತಿರೋದು ನನ್ನ ಮಗ ಅಥವಾ ನನ್ನ ಮಗಳು ಚೆನ್ನಾಗಿ ಕಲೀಲಿ ಅಂತ. ಟೀಚರ್ಸ್ ಇರೋದೇ ನಿನ್ಗೆ ಹೇಳ್ಕೊಡೋಕೆ. ಈಗೋನ ಪಕ್ಕಕ್ಕಿಟ್ಟು ನೀನ್ ಕಲ್ತ್ರೆ ನೀನ್ ಉದ್ಧಾರ ಆಗ್ತೀಯ ಅನ್ನೋದನ್ನ ಮರಿಬೇಡ. ಡೋಂಟ್ ಹೆಸಿಟೇಟ್ ಟು ಆಸ್ಕ್ ಕ್ವಶನ್ಸ್. ಒಂದ್ಸತಿ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಂಡ್ಮೇಲೆ ಸ್ಟೆಪ್ 5 ಈಸಿ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿ. ಎಕ್ಸಸೈಸ್ ನಲ್ಲಿರೋ ಬಿಗಿನಿಂಗ್ ಕ್ವಶನ್ಸ್ ಯಾವಾಗ ನಿನ್ಗೆ 3 ಸತಿ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಂಡು ಈಗ ಮತ್ತೆ ಈಸಿ ಪ್ರಾಬ್ಲಮ್ಸ್ ಮಾಡೋ. ಆಲ್ಮೋಸ್ಟ್ ಈ ಪ್ರಾಬ್ಲಮ್ಸ್ ನಿನ್ಗೆ ಬೆಣ್ಣೆಯಲ್ಲಿ ಕೂದಲು ತೆಗ್ದಷ್ಟು ಈಸಿ ಆಗಿರುತ್ತೆ. ಮೊದಲು ಈಸಿ ಪ್ರಾಬ್ಲಮ್ಸ್ ನ ಮಾಡ್ತೀರಾ, ಮತ್ತೆ ಡಿಫಿಕಲ್ಟ್ ಸಮ್ಸ್ ನ ಮಾಡ್ತೀರಾ, ಮತ್ತೆ ಈಸಿ ಸಮ್ಸ್ ಮಾಡ್ತೀರಾ. ಅಷ್ಟೊತ್ತಿಗೆ ನಿಮ್ಗೆ ಆ ಕಾನ್ಸೆಪ್ಟ್ ಮೇಲೆ ಗ್ರಿಪ್ ಬಂದಿರುತ್ತೆ. ಭಯ ಪಡಬೇಡಿ, ಅಯ್ಯೋ ಈ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಹಿಂಗ್ ಕೊಟ್ಟಿದ್ದಾರೆ, ಆ ಪ್ರಾಬ್ಲಮ್ಸ್ ನಲ್ಲಿ ಹಂಗ್ ಕೊಟ್ಟಿದ್ದಾರೆ ಅಂತ ತಲೆ ಕೆಡ್ಸ್ಕೊಳ್ಬೇಡಿ. 5 ರಿಂದ 6 ಈಸಿ ನ್ಯೂಮರಿಕಲ್ಸ್ ನ ಮಾಡಿ, ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ 6 ಡಿಫಿಕಲ್ಟ್ ನ್ಯೂಮರಿಕಲ್ಸ್ ನ ಮಾಡಿ. ನಿಮ್ ಫ್ರೆಂಡ್ ನ ಕೇಳಿ, ಲವ್ ನಿನ್ಗೆ ಯಾವ ಪ್ರಾಬ್ಲಮ್ಸ್ ಆನ್ಸರ್ ಬರ್ಲಿಲ್ವಾ ನಿನ್ಗೆ ಅಂತ ಕೇಳಿ. ಅವನ್ ಹೇಳ್ತಾನೆ 17ನೇದ್ ಬಂದಿಲ್ಲ, 21ನೇದ್ ಬಂದಿಲ್ಲ ಅಂತ. ಈ ರೀತಿ ನೀವು ಆ ಪ್ರಾಬ್ಲಮ್ಸ್ ನ ತಗೊಂಡು ಸಾಲ್ವ್ ಮಾಡಿ. ನೀವೇನಾದ್ರೂ ಆ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿದ್ರೆ ಹೆಚ್ಚು ಕಡಿಮೆ ಆಲ್ಮೋಸ್ಟ್ ನೀವು ಪರ್ಫೆಕ್ಟ್ ಆಗಿದ್ದೀರಾ ಅಂತ. ಒಂದ್ ವೇಳೆ ಆ ಪ್ರಾಬ್ಲಮ್ಸ್ ಮಾಡೋಕ್ಕಾಗಿಲ್ಲ ಅಂದ್ರೆ ಬ್ಯಾಕ್ ಟು ಕಾನ್ಸೆಪ್ಟ್ಸ್ ನ ಮತ್ತಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಬೇಕಷ್ಟೇ. ಇದಾದ್ಮೇಲೆ ಬರೋ ಲಾಸ್ಟ್ ಸ್ಟೆಪ್ 7 ಮಾಡ್ರೇಟ್ ನ್ಯೂಮರಿಕಲ್ಸ್. ಅಂದ್ರೆ ಅಲ್ಲಿ ಇಲ್ಲಿ ಕ್ವಶನ್ ಪೇಪರ್ ನಲ್ಲಿರೋ ಪ್ರಾಬ್ಲಮ್ಸ್, ಎಕ್ಸಸೈಸ್ ಸೆಂಟರ್ ನಲ್ಲಿ ಬರೋ ನ್ಯೂಮರಿಕಲ್ಸ್ ನ ಸಾಲ್ವ್ ಮಾಡಿ. ಅದರಿಂದ ನಿಮ್ಗೆ ಸಕ್ಸಸ್ ಸಿಗುತ್ತೆ. ಒಂದು ಮಾತು ನೆನ್ಪಿಟ್ಕೊಳ್ಳಿ, 100% ಎಲ್ಲ ಪ್ರಾಬ್ಲಮ್ಸ್ ನ ಯಾರು ಕೂಡ ಸಾಲ್ವ್ ಮಾಡೋಕ್ಕಾಗಲ್ಲ. ಅದು ನೀನಾದ್ರೂ ಅಷ್ಟೇ, ನಾನಾದ್ರೂ ಅಷ್ಟೇ, ಎಂತಹ ದೊಡ್ಡ ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ ಆದ್ರೂ ಅಷ್ಟೇ. ಯಾಕಂದ್ರೆ ನಾಲೆಡ್ಜ್ಗೆ ಲಿಮಿಟ್ ಇಲ್ಲ, ಕಲಿಯೋದಕ್ಕೆ ಕೊನೆ ಇಲ್ಲ. ನೀವೇನ್ ಮಾಡ್ಬೇಕಂದ್ರೆ ಸ್ಟೆಪ್ 1 ಫಾರ್ಮುಲಾ, ಅದರಲ್ಲಿರೋ ಟರ್ಮ್ಸ್ ಬಗ್ಗೆ ತಿಳ್ಕೊಳ್ಳಿ. ಸ್ಟೆಪ್ 2 ಕಾನ್ಸೆಪ್ಟ್ ನ ತಿಳ್ಕೊಳ್ಳಿ. ಸ್ಟೆಪ್ 3 ಮೋಸ್ಟ್ ಈಸಿ ಎಕ್ಸಾಂಪಲ್ಸ್ ನ ಮಾಡಿ, ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಸ್ಟೆಪ್ 4 ಮೋಸ್ಟ್ ಡಿಫಿಕಲ್ಟ್ ವರ್ಕ್ ಎಕ್ಸಾಂಪಲ್ಸ್ ನ ಅಟ್ಯಾಕ್ ಮಾಡಿ. ಇಲ್ಲಿ ಸರಿಯಾಗಿ ಬರ್ಲಿಲ್ಲ ಅಂದ್ರೆ ಮತ್ತೆ ಕಾನ್ಸೆಪ್ಟ್ಸ್ ನ ಓದಿ. ಗೊತ್ತಿಲ್ಲ ಅಂದ್ರೆ ಟೀಚರ್ಸ್ ನ ಕೇಳಿ, ಫ್ರೆಂಡ್ಸ್ ನ ಕೇಳಿ. ಆ ಕಾನ್ಸೆಪ್ಟ್ ಯಾರಿಗೆ ಗೊತ್ತಿರುತ್ತೋ ಅವ್ರನ್ನಾದ್ರೂ ಕೇಳಿ ತಿಳ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ 5 ಈಸಿ ನ್ಯೂಮರಿಕಲ್ಸ್ ನ ಸಾಲ್ವ್ ಮಾಡಿ. ನೆಕ್ಸ್ಟ್ ಸ್ಟೆಪ್ 6 ಡಿಫಿಕಲ್ಟ್ ನ್ಯೂಮರಿಕಲ್ಸ್. ನೆಕ್ಸ್ಟ್ ಸ್ಟೆಪ್ 7 ಮಾಡ್ರೇಟ್ ನ್ಯೂಮರಿಕಲ್ಸ್. ಮೊದಲು ಈಸಿ, ನಂತರ ಡಿಫಿಕಲ್ಟ್, ಲಾಸ್ಟ್ ಮಾಡ್ರೇಟ್ ನ್ಯೂಮರಿಕಲ್ಸ್. ಇದರಿಂದ ಏನಾಗುತ್ತಂದ್ರೆ ಯಾವಾಗ ಮೋಸ್ಟ್ ಡಿಫಿಕಲ್ಟ್ ನ್ಯೂಮರಿಕಲ್ಸ್ ಮಾಡ್ತಿರೋ ಆಗ ಮಾಡ್ರೇಟ್ ಅಂದ್ರೆ ಮಿಡ್ಲ್ ನಲ್ಲಿರೋ ಪ್ರಾಬ್ಲಮ್ಸ್ ಈಸಿ ಆಗಿರುತ್ತೆ. ಅದಕ್ಕೆ ಎಕ್ಸಾಂಪಲ್ ಹೇಳ್ತೀನಿ. ಸಪೋಸ್ ಈಗ ನೀವು ಫಸ್ಟ್ PUC ಅಥವಾ ಸೆಕೆಂಡ್ PUC ನಲ್ಲಿ ಇದ್ದೀರಾ ಅಂದ್ಕೊಳ್ಳಿ. ನೀವೇನಾದ್ರೂ 9th ಅಥವಾ 10th ಸ್ಟ್ಯಾಂಡರ್ಡ್ ಪ್ರಾಬ್ಲಮ್ಸ್ ನ ನೋಡಿದಾಗ ಏನ್ ಅನ್ಕೊಳ್ತೀರಾ, ಈ ಪ್ರಾಬ್ಲಮ್ಸ್ ಎಷ್ಟೊಂದು ಈಸಿ ಅನ್ಕೊಳ್ತೀರಾ. ಯಾಕಂದ್ರೆ ಅದಕ್ಕಿಂತ ಡಿಫಿಕಲ್ಟ್ ಪ್ರಾಬ್ಲಮ್ಸ್ ನ ಆಲ್ರೆಡಿ ಸಾಲ್ವ್ ಮಾಡ್ತಿರ್ತೀರಾ. ಅದಕ್ಕೆ ನಿಮ್ಗೆ ಲೋವರ್ ಕ್ಲಾಸ್ ಪ್ರಾಬ್ಲಮ್ಸ್ ಈಸಿ ಅನ್ಸ್ತಿರುತ್ತೆ. ಒಂದು ಮಾತು ಸ್ನೇಹಿತರೆ, ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಮೈಂಡ್ ನ ಪೀಸ್ಫುಲ್ ಆಗಿ ಇಟ್ಕೊಂಡು ಮಾಡಿ. ನಾನು ಮಾಡ್ತೀನಿ ಅನ್ನೋ ನಂಬಿಕೆಯಿಂದ ಸ್ಟಾರ್ಟ್ ಮಾಡಿ. ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಮತ್ತೊಂದು ವಿಭಿನ್ನ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಇಂತಿ ನಿಮ್ಮ ಅಖಿಲೇಶ್.